ಇವತ್ತು ದೇಶದಾದ್ಯಂತ ಶ್ರೀರಾಮನವಮಿಯ ಸಂಭ್ರಮ ಜೋರಾಗಿತ್ತು. ಈ ಪಾನಕ ಮತ್ತು ಮಜ್ಜಿಗೆಯನ್ನು ಹಂಚುವ ಮೂಲಕ ರಾಮ ಭಕ್ತರು ಶ್ರೀರಾಮ ಜಯಂತಿಯನ್ನು ಅದ್ಧೂರಿಯಾಗಿ ಸಂಭ್ರಮದಿಂದ ಆಚರಿಸಿದ್ದಾರೆ. ಹಾಗಾದರೆ ರಾಜ್ಯದಲ್ಲಿ ಹೇಗಿತ್ತು ಈ ಸಂಭ್ರಮ ಸಡಗರ? ಬನ್ನಿ ನೋಡ್ಕೊಂಡು ಬರೋಣ. ದೇಶಾದ್ಯಂತ ರಾಮನಾಮ ಜಪ, ಸಿಲಿಕಾನ್ ಸಿಟಿಯಲ್ಲೂ ರಾಮನ ಸ್ಮರಣೆ, ನಗರದೆಲ್ಲೆಡೆ ಅದ್ದೂರಿ ಆಚರಣೆ. ರಘುಕುಲ ತಿಲಕ ಶ್ರೀರಾಮನ ಜನ್ಮದಿನವನ್ನ ರಾಜಧಾನಿಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ರಾಜಧಾನಿಯ ರಾಮನ ದೇಗುಲಗಳಲ್ಲಿ ಮುಂಜಾನೆಯಿಂದಲೇ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿದ್ರೆ, ಬೀದಿ ಬೀದಿಯಲ್ಲೂ ರಾಮನ ಹೆಸರಲ್ಲಿ ಪಾನಕ, ಮಜ್ಜಿಗೆ, ಹೆಸರುಬೇಳೆ ಹಂಚಿ ರಾಮನಾಮವ ಜಪಿಸಿ ಜೈಕಾರ ಹಾಕಿ ಸಂಭ್ರಮಿಸಿದ್ರು. ಇನ್ನು ರಾಜಾಜಿನಗರದ ರಾಮ ಮಂದಿರದಲ್ಲಿ ರಾಮನವಮಿ ಸಂಭ್ರಮ ಮನೆ ಮಾಡಿತ್ತು. ಬಗೆ ಬಗೆಯ ಹೂವುಗಳಿಂದ ಅಲಂಕೃತಗೊಂಡ ರಾಮನ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಜೊತೆಗೆ ರಾಜಾಜಿನಗರದ ರಾಜಬೀದಿಗಳಲ್ಲಿ ಬ್ರಹ್ಮ ರಥೋತ್ಸವ ನಡೆಸೋ ಮೂಲಕ ರಾಮನವಮಿ ಆಚರಿಸಿದ್ರು. 63 ಅಡಿ ಎತ್ತರದ ರಾಮಾಂಜನೇಯ ಮೂರ್ತಿ ಫೋಟೋ ಕ್ಲಿಕ್ಕಿಸಿ ಭಕ್ತರು ಸಂಭ್ರಮಿಸಿದ್ರೆ, ಇತ್ತ ಬಾಲರಾಮನ ವೇಷ ಧರಿಸಿ ಬಂದಿದ್ದ ಬಾಲಕ ಎಲ್ಲರ ಮನಗೆದ್ದಿದ್ದ. ರಾಮನಾಮ ಸ್ಮರಣೆ, ಭಜನೆ, ನೃತ್ಯದಲ್ಲಿ ಮಿಂದೆದ್ದ ಭಕ್ತರು ಶ್ರೀರಾಮನ ಧ್ಯಾನ ಮಾಡಿ ಪುನೀತರಾದ್ರು. ತುಂಬ ಚೆನ್ನಾಗಿದೆ. ಒಳಗಡೆ ರಾಮ, ಲಕ್ಷ್ಮಣ ಮತ್ತು ಸೀತೆ ಸೈಡಿಂದ ನೋಡ್ಬೇಕು. ಸ್ವಲ್ಪ ಸೀತಮ್ಮ ಕಾಣಿಸ್ತಾ ಇಲ್ಲ. ತುಂಬ ಜನ ಅಲ್ಲಿ ಕ್ರೌಡ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಬಟ್ ಅಂದರೂ ಜನ ನುಗ್ತಾ ಇದ್ದಾರೆ. ತುಂಬ ಖುಷಿ ಆಯಿತು ದರ್ಶನ ಮಾಡಿ. ದೇವಸ್ಥಾನನೂ ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ. ಇಲ್ಲಿ ರಾಮನ್ನ ಮತ್ತು ಭರತನ್ನ ತೂಗೋ ಅಂಥದ್ದೇನೋ ಸೆಟಪ್ ಇದೆ. ಅಲ್ಲಿ ಮುಂದ್ಗಡೆ ಇದೆಲ್ಲ ಇತ್ತು, ನಂದಿ ಎಲ್ಲ ಇದೆ. ತುಂಬ ಖುಷಿ ಆಯಿತು ದರ್ಶನ ಮಾಡಿ ರಾಮನವಮಿ ದಿನ. ತುಂಬ ಜನ ಇದ್ದಾರೆ ಗೈಡ್ ಮಾಡೋದಕ್ಕೆ, ಆಚೆಯಿಂದ ಈಚೆಯಿಂದ ಹೋಗಬೇಕು ಅಂತ ಹೇಳೋದಕ್ಕೆ. ನಾವು ಮಕ್ಕಳ ಜೊತೆ ಬಂದಿದ್ದೀವಿ. ಸ್ವಲ್ಪ ಇದು ಬೇಗನೆ ದರ್ಶನ ಆಯಿತು. ಕನ್ಸಿಡರಿಂಗ್ ದ ಕ್ರೌಡ್ ತುಂಬ ಬೇಗನೆ ದರ್ಶನ ಆಯಿತು. ಒಳಗಡೆ ಸ್ವಲ್ಪ ಆರ್ಗನೈಸ್ಡ್ ಆಗೇ ಇದ್ದಾರೆ. ಚೆನ್ನಾಗಿ ಅನಿಸ್ತು. ಇತ್ತ ರಾಮ ಮಂದಿರದ ಆವರಣದಲ್ಲಿ ವಿಶೇಷವಾಗಿ ತೊಟ್ಟಿಲು ಸೇವೆ ಆಚರಣೆ ಮೂಲಕ ರಾಮನಿಗೆ ನಮನ ಸಲ್ಲಿಸೋ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಬಾಲರಾಮ, ಭರತ, ಶತ್ರುಘ್ನ, ಲಕ್ಷ್ಮಣರ ಮೂರ್ತಿಗಳನ್ನ ತೊಟ್ಟಿಲಲ್ಲಿ ತೂಗೋ ಮೂಲಕ ಭಕ್ತರು ರಾಮನಾಮ ಸ್ಮರಣೆ ಮಾಡಿದ್ರು. ಇನ್ನು ರಥೋತ್ಸವ ಬಳಿಕ ಪಾನಕ, ಮಜ್ಜಿಗೆ ಹಾಗೂ ಕೋಸಂಬರಿ ಸವಿದ ಭಕ್ತರು ರಾಮನವಮಿಯೊಂದು ರಾಮನ ದರ್ಶನ ಪಡೆದು ಪುನೀತರಾದ್ರು. ಇನ್ನು ವಿಜಯನಗರದ ಮಾರುತಿ ಮಂದಿರದಲ್ಲೂ ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯನಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ರಾಮನ ಪೂಜೆ ಮಾಡಿದ್ರೆ, ಪುರಾಣ ಪ್ರಸಿದ್ಧ ಗಾಳಿ ಆಂಜನೇಯ ದೇವಾಲಯದಲ್ಲಿ ರಾಮನ ಜಾತ್ರೆ ನಡೆದಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಬಂದು ರಘುಕುಲ ತಿಲಕನ ದರ್ಶನ ಪಡೆದು ಪಾವನರಾದ್ರು. ಅಲಂಕಾರ ಎಲ್ಲ ಚೆನ್ನಾಗಿದೆ, ದೇವ್ರ ದರ್ಶನನೂ ಚೆನ್ನಾಗಿತ್ತು. ಇಲ್ಲ, ಯಾವಾಗಲೂ ನಾವು ಬರೋದಿದೆ ದೇವಸ್ಥಾನಕ್ಕೆ. ಚೆನ್ನಾಗಿತ್ತು. ಅಂದರೆ ಅಲ್ಲಿ ಆಚೆ ಇಟ್ಟಿದ್ದು ರಾಮ ಎಲ್ಲ ಚೆನ್ನಾಗಿತ್ತು, ಡೆಕೋರೇಷನ್ ಎಲ್ಲ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನ ಆಚರಿಸೋ ಶ್ರೀರಾಮನವಮಿಯ ಸಂಭ್ರಮಾಚರಣೆಗೆ ಸಿಲಿಕಾನ್ ಸಿಟಿ ಮಂದಿ ಸಾಕ್ಷಿಯಾದರು. ಅಯೋಧ್ಯೆಯಲ್ಲಿ ರಾಮನ ಸ್ಮರಣೆ ಮೊಳಗಿದ್ರೆ, ಇತ್ತ ರಾಜಧಾನಿಯ ರಾಮನ ದೇಗುಲಗಳಲ್ಲೂ ಕೂಡ ರಾಮನಾಮ ಜಪ ಜೋರಾಗಿಯೇ ಇತ್ತು. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.